ಸಮಸ್ತ ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ, ನಾಳೆ ಶುಕ್ರವಾರ ಅಕ್ಟೋಬರ್ 24, 2025 ಶುಕ್ರವಾರ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಇಂದು ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಹಿರಿಯರ ಮೆಚ್ಚುಗೆ, ವ್ಯಾಪಾರದಲ್ಲಿ ಲಾಭ, ಹೊಸ ಯೋಜನೆ ಆರಂಭಿಸಲು ಅನುಕೂಲವಾದ ದಿನ. ಮತ್ತೊಂದು ರಾಷ್ಟ್ರಾಧಿಪತಿ ವೃಷಭ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಬಂಧುಗಳಲ್ಲಿ ಅಲ್ಪ ಮನಸ್ತಾಪ ಉಂಟಾಗಬಹುದು. ಧ್ಯಾನ ಪೂಜೆಗಳಲ್ಲಿ ತೊಡಗಿದ್ದರೆ ಶಾಂತಿ ದೊರೆಯುತ್ತದೆ. ಮತ್ತೊಂದು ರಾಷ್ಟ್ರಾಧಿಪತಿ ಮಿಥುನ. ಯಾತ್ರೆ ಅಥವಾ ಹೊಸ ಒಪ್ಪಂದಗಳಿಗೆ ಅನುಕೂಲಕರ ದಿನ. ಕೆಲಸದಲ್ಲಿ ಸಣ್ಣ ವಿಳಂಬ ಉಂಟಾದರೂ ಫಲ ಶ್ರೇಷ್ಠ. ಪ್ರೇಮ ಜೀವನದಲ್ಲಿ ಸಂತೋಷ. ಮತ್ತೊಂದು ರಾಷ್ಟ್ರಾಧಿಪತಿ ಕಟಕ. ಕುಟುಂಬದಲ್ಲಿ ಹರ್ಷದ ವಾತಾವರಣ. ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಇರಬಹುದು. ಆಹಾರದಲ್ಲಿ ಜಾಗ್ರತೆ. ದೇವರ ಆಶೀರ್ವಾದದಿಂದ ಅಡೆತಡೆಗಳು ನಿವಾರಣೆ. ಮತ್ತೊಂದು ರಾಷ್ಟ್ರಾಧಿಪತಿ ಸಿಂಹ. ಹಣಕಾಸು ವಿಷಯದಲ್ಲಿ ಉತ್ತಮ ಪ್ರಗತಿ. ಹಿರಿಯರಿಂದ ಬೆಂಬಲ. ಹೊಸ ಅವಕಾಶಗಳು ಬಾಗಿಲು ತಟ್ಟುವ ಸಾಧ್ಯತೆ. ಆತ್ಮವಿಶ್ವಾಸ ಹೆಚ್ಚಿರಲಿ. ಮತ್ತೊಂದು ರಾಷ್ಟ್ರಾಧಿಪತಿ ಕನ್ಯಾ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಹೊಸ ಯೋಜನೆಗಳಿಗೆ ತಾಳ್ಮೆ ಅಗತ್ಯ. ಕುಟುಂಬದಲ್ಲಿ ಹಿರಿಯರ ಸಲಹೆ ಅನುಸರಿಸಿ ಸಂಜೆ ವೇಳೆಗೆ ಶುಭ ಸುದ್ದಿ ಸಿಗುತ್ತದೆ. ಮತ್ತೊಂದು ರಾಷ್ಟ್ರಾಧಿಪತಿ ತುಲ. ಪ್ರೇಮ ಸಂಬಂಧಗಳಲ್ಲಿ ಬದಲಾವಣೆ ಸಾಧ್ಯತೆ. ವಾಣಿಜ್ಯ ಕ್ಷೇತ್ರದಲ್ಲಿ ಆದಾಯ ವೃದ್ಧಿ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತೊಂದು ರಾಷ್ಟ್ರಾಧಿಪತಿ ವೃಶ್ಚಿಕ. ಇಂದು ನಿಮಗೆ ಧನಲಾಭ ಹಾಗೂ ಮಾನ್ಯತೆ ಸಿಗುವ ದಿನ. ಧೈರ್ಯದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ. ಮತ್ತೊಂದು ರಾಷ್ಟ್ರಾಧಿಪತಿ ಧನು. ಹೊಸ ಪರಿಚಯಗಳು ಲಾಭದಾಯಕ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಿಗಬಹುದು. ಹಳೆಯ ಸಾಲಗಳು ತೀರಿಸುವ ಅವಕಾಶ. ದೇವರನ್ನು ನೆನೆಯಿರಿ. ಮತ್ತೊಂದು ರಾಷ್ಟ್ರಾಧಿಪತಿ ಮಕರ. ಕೆಲಸದ ಒತ್ತಡದಿಂದ ಕಳೆಗುಂದುವ ಸಾಧ್ಯತೆ. ಮನಸ್ಸಿಗೆ ವಿಶ್ರಾಂತಿ ಬೇಕು. ಸಂಜೆ ವೇಳೆ ಸ್ನೇಹಿತರಿಂದ ಹರ್ಷದ ಸುದ್ದಿ. ಮತ್ತೊಂದು ರಾಷ್ಟ್ರಾಧಿಪತಿ ಕುಂಭ. ನಿಮ್ಮ ಯೋಚನೆಗಳಿಗೆ ಇಂದಿನ ದಿನ ಸಹಕಾರ ನೀಡುತ್ತವೆ. ಪ್ರೇಮ ಜೀವನದಲ್ಲಿ ಪ್ರಗತಿ. ಹಣಕಾಸಿನ ಸ್ಥಿರತೆ. ಆರೋಗ್ಯ ಉತ್ತಮ. ಕೊನೆಯ ರಾಷ್ಟ್ರಾಧಿಪತಿ ಮೀನ. ಕಲಾತ್ಮಕ ಕೆಲಸಗಳಲ್ಲಿ ಯಶಸ್ವಿ. ಮನೆ ಮಂದಿಯೊಂದಿಗೆ ಸಮಯ ಕಳೆಯಲು ಅವಕಾಶ. ಹಣಕಾಸು ಲಾಭದಾಯಕ ದಿನ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕಾಪಾಡಲಿ ಅಂತ ಕೇಳ್ಕೊತ ನಾವು ಈಗಾಗಲೇ ಶ್ರೀಚಕ್ರನ ಬಿಟ್ಟಿದ್ದೀವಿ. 9742235574 ಈ ನಂಬರ್ಗೆ ಹಿಂದೆ ಶ್ರೀಚಕ್ರನ ಆರ್ಡ್ರ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ.